ಆ ಮನೆ ತನಕ ಬರ್ತಾ ಇದೆ. ಬರೀ ಎಷ್ಟ್ ತನಕ ಇಲ್ಲ, ಮನೆ ತನಕನೂ ಕೆಲವು ವಿಚಾರಗಳನ್ನ ಮಾತಾಡೋರು ಕೆಲವರು ಅಲ್ಲಮ್ಮ, ಯಶ್ಗೆ ಫ್ಯಾಮಿಲಿ ವಿಷಯಕ್ ಬಂದಿದ್ದಾರೆ ಕೆಲವರು. ಹ್ಮ್ ಏನು ಹ್ಮ್ ಹೆಂಡತಿ ಇಲ್ವಾ ಕಂದ, ಹ್ಮ್ ಮಗಳಿಲ್, ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಯಾರು, ಅವ್ರು ಹ್ಮ್ ಎಲ್ಲಿ ಅವರು? ಹ್ಮ್ ನಾವು ಇಲ್ಲುಟ್ಟು ಇಲ್ಲಿ ಬೆಳೆದ್ರಿ, ನಾವು ಒಕ್ಕಲಿಗ್ರಮ್ಮ, ಹ್ಮ್ ನಾವು ಮಣ್ಣಿನ ಮಕ್ಳು, ಗೊತ್ತಾಯ್ತಾ? ಹ್ಮ್ ನಾವು ಜನಕ್ಕೆ ಅನ್ನ ಕೊಡೋರು. ಅವ್ರ ಕುಟುಂಬ ಒಂದ್ ಇಷ್ಟ ಕುಟುಂಬ, ಹ್ಮ್ ಅನ್ನ ಕೊಡೋರ್ ಮನೆಯಿಂದ ಹೋಗಿರೋದು, ಗೊತ್ತಾಯ್ತಾ? ಹ್ಮ್ ಊರ್ ಬಿಟ್ಟು ಖಾಲಿ ಮಾಡಿಸ್ತೀನಿ ಅದೆಲ್ಲ ಮಾಡಿಸ್ತೀನಿ ಅಂದ್ರೆ ನಾವ್ ಎಲ್ಲಿಂದನೋ ಬಂದು ವಲಸೆ ಬಂದವ್ರಲ್ಲ. ಹ್ಮ್ ಯಾರು ವಲಸೆ ಬಂದವ್ರೆ ಅಂತ ಅಂದಿರೋರು ಅರ್ಥ ಮಾಡ್ಕೋಬೇಕು. ಹ್ಮ್ 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 ನಾವೆಲ್ಲ ವಲಸೆ ಬಂದಿರೋದು, ನಮ್ ತಲೆಮಾರೆಲ್ಲ ನಾವು ಕನ್ನಡದ ಇವರು ಕನ್ನಡದ ಮಣ್ಣಿಂದ ಹುಟ್ಟಿರೋರು, ನಾವು ಕನ್ನಡದ ಮಣ್ಣಿನ ಮಕ್ಳು ನಾವು. ಹೌದು. ಯಶು ಕನ್ನಡದ ಮಣ್ಣಿನ ಮಗ, ಗೊತ್ತಾಯ್ತಾ? ಎಲ್ಲಿಂದನೋ ವಲಸೆ ಬಂದಿಲ್ಲ. ವಲಸೆ ಬಂದಿರೋರಿಗೆ ಇಷ್ಟೊಂದು ಪೊಗರಿದ್ರೆ, ನಮ್ಮನೆ ಹೆಣ್ಣು ಮಕ್ಳು, ಸೊಸೆ, ಮಗಳು, ಮೊಮ್ಮಗಳ ಬಗ್ಗೆ ಮಾತಾಡೋಷ್ಟು ಯಾರಿಗೂ ಹಕ್ಕಿಲ್ಲ. ಅವನಿಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು. ಯಶು ಹೆಣ್ಣು ಮಕ್ಕಳನ್ನ ಅವ್ನ ತಂಗಿನೇ ಹೆಂಗ್ ನೋಡ್ಕೊಂಡ್ಮೇಲೆ ಹೆಂಡತಿ ಮಗಳು ನೋಡ್ಕೊಳ್ಳೋಷ್ಟು ಅವ್ನಿಗೆ ಗೊತ್ತಿಲ್ವೇನಮ್ಮ? ಅಷ್ಟೆಲ್ಲ ಕಲ್ಚರ್ ಕಲ್ಸಿದೀವಿ, ಇನ್ನೊಬ್ರಿಂದ ಕಲಿಬೇಕಾಗಿಲ್ಲ. ಯಶಿಗೆ ಹೇಳಕ್ಕೆ ಪಾಪ ಎಲ್ಲೋ ಡಿಸ್ಟರ್ಬ್ ಆಗಿರ್ಬೇಕು, ಬೇರೆಯವ್ರಿಗೆ ಚಾನ್ಸ್ ಇದೆ ನಮಗ್ ಚಾನ್ಸ್ ಇಲ್ಲ ಅಂತ.